ಕರ್ನಾಟಕದ ಸನ್ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ತಗೊಂಡ ಸ್ವಲ್ಪ ದಿನದಲ್ಲಿ ನೇರವಾಗಿ ಇವತ್ತು RSS ಅನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ರೀತಿಯ ಅದನ್ನು ನೋಂದಣಿ ಮಾಡಬೇಕು, ಲೆಕ್ಕ ಕೊಡಬೇಕು, ಅದು ಇದು ಅಂತನ್ನುವಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದು, ನೀವು 7 ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕದ ಮುಖ್ಯಮಂತ್ರಿ, 140 ಕೋಟಿಯ ಜನಸಂಖ್ಯೆಯ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ RSS. ಸೊ ನೀವೆಲ್ಲಿ ಅದಿಯಲ್ಲಿ 100 ವರ್ಷ ಆಯ್ತು. 100 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಮಾಡ್ತಾ ಬೆಳೀತಾ ಬಂದಂಥ ಸಂಘಟನೆಯಲ್ಲಿ ನೀವು ಈಗ ಆನೆ ಮುಂದೆ ನಿಂತುಕೊಂಡು ನೀವು ಮಾಡ್ತಾ ಇರುವಂಥ ಆನೆಗೆ ನೀವು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವಂಥ ಪ್ರಕ್ರಿಯೆ ಮಾಡಿದರೆ ಹೇಗಿದೆ? ಇದು ಶೋಭೆನೂ ತರೋಲ್ಲ ನಿಮಗೆ, ನಿಮ್ಮ ಅಧಿಕಾರದ ಇದಕ್ಕೆ ಧಕ್ಕೆ ಬರುವಂತಹದ್ದು. ಕೇಂದ್ರ ಸರ್ಕಾರ ಕೇಳಬಹುದು, ಯಾಕಂದ್ರೆ ಆಲ್ ಇಂಡಿಯಾ ಆರ್ಗನೈಸೇಷನ್, ನಾಟ್ ಓನ್ಲಿ ಆಲ್ ಇಂಡಿಯಾ, ಅಂತಾರಾಷ್ಟ್ರೀಯ ಸಂಘಟನೆ ಇದು. 140 ದೇಶಗಳಲ್ಲಿ RSS ಕೆಲಸ ಮಾಡ್ತಾ ಇದೆ. ಸಾವಿರಾರು ಶಾಲೆಗಳನ್ನ, ಸಾವಿರಾರು ಅನಾಥಾಶ್ರಯಗಳನ್ನ, ಸಾವಿರಾರು ಗೋಶಾಲೆಗಳನ್ನ ಈ ರೀತಿ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂತ RSS ನಿಮಗೆ ತೊಂದರೆ ಏನ್ ಮಾಡಿದೆ? ಹೌದು, ಅದು ರಿಜಿಸ್ಟರ್ ಆಗಿಲ್ಲ, ನೋಂದಾವಣಿ ಆಗಿಲ್ಲ, ಮಾಡುವುದೂ ಇಲ್ಲ, ಅದಕ್ಕೆ ತೊಂದರೆ ನಿಮಗೆ. ಯಾವುದು ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರ ಏನಾದರೂ ಚಟುವಟಿಕೆ ಮಾಡ್ತಾ ಇದೆಯಾ? ದೇಶದ್ರೋಹಿ ಕೆಲಸ ಮಾಡ್ತಾ ಇದೆಯಾ? ಸಮಾಜ ಗಂಟಕ ಕೆಲಸ ಮಾಡ್ತಾ ಇದೆಯಾ? ಏನಾದರೂ ಉದಾಹರಣೆ ತೋರಿಸಿ. ಒಂದೇ ಒಂದು ಉದಾಹರಣೆ ಇಲ್ಲದಂತ ಶುದ್ಧ, ಶಾಂತ, ಶಿಸ್ತುಬದ್ಧವಾದಂತ ಸ್ವದೇಶಿ ಚಳವಳಿ ಮಾಡ್ತಾ ಇರುವಂತ, ದೇಶಭಕ್ತಿಯನ್ನು ನಿರ್ಮಾಣ ಮಾಡ್ತಾ ಇರುವಂತ RSS ಮೇಲೆ ಇವತ್ತು ನೀವು ಮಾಡ್ತಾ ಇರುವಂತಹ ಈ ರೀತಿಯ ಟೀಕೆ ಅಥವಾ ಈ ರೀತಿಯ ನಿಮ್ಮ ಬೇಡಿಕೆ ಅಸಹ್ಯವಾದದ್ದು. ಇದು ನಿಮಗೆ ಯೋಗ್ಯ ತರುವಂತಹದ್ದಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಿಮಗೆ ಎಷ್ಟು ಲಿಮಿಟ್ ಇದೆ? ಡ್ರಗ್ ಮಾಫಿಯಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈಸ್ಕೂಲ್ ಹುಡುಗಿಯರು ಇವತ್ತು ಡ್ರಗ್ ಮಾಫಿಯಾದಲ್ಲಿ ತೊಡಗಿದ್ದಾರೆ. ಅದನ್ನು ನಿವಾರಣೆ ಮಾಡಿ. ಇವತ್ತು ಬೀಟ್ ಕಾಯಿನ್ ಮೂಲಕ ಇವತ್ತು ಎಲ್ಲ ರಾಜಕಾರಣಿಗಳ ಮಕ್ಕಳು ಎಷ್ಟು ರೀತಿಯ ಭಯಾನಕವಾದಂಥ ಸ್ಥಿತಿ ತಲುಪಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಾರ್ಮಿಕರ ಸ್ಥಿತಿಯ ಅಧೋಗತಿಗೆ ಹೋಗ್ತಾ ಇದೆ. ಸೊ ಈ ರೀತಿಯ ಬೇಕಾದಷ್ಟು ಸಮಸ್ಯೆಗಳ ಇದ್ದಂಥ ಸಮಯದಲ್ಲಿ ಆ ಕಡೆಗೆ ಲಕ್ಷ್ಯ ಕೊಟ್ಟು ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಡೋದು ಒಳ್ಳೆಯದು. RSS ವ್ರತ ನೀವು ನಿಮ್ಮ ಏನೇನು ಮಾಡಕ್ಕಲ್ಲ. RSS ಕೆಣಕಿ ಇನ್ನೊಂದಾವಣಿ ಲೆಕ್ಕ ಕೊಡಿ, ನೀವೇ ಆಗಲಿ ಕೇಳೋದು. ನೀವು ಗೃಹ ಮಂತ್ರಿ ಇರ್ಬೋದು, ಕರ್ನಾಟಕಕ್ಕಿದ್ದೀರಿ ನೀವು. ಸೊ ಆಲ್ ಇಂಡಿಯಾ ಸಂಘಟನೆಗೆ ನೀವೇ ಕೇಳೋದು. ಸೊ ಈ ರೀತಿಯ ಮಾನಸಿಕತೆ ನೀವು ಬದಲಾವಣೆ ಮಾಡಿಕೊಂಡು ಶಾಂತವಾಗಿ ಕೆಲಸ ಮಾಡುವಂತ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ, ತಪ್ಪು ಮಾಡಿದ್ರೆ ಕೋರ್ಟಿಗೆ ಹಾಕಿ, ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನೀವು ಅರ್ಜಿ ಕೊಡಿ. ಸೊ ತಪ್ಪೇ ಮಾಡಿಲ್ಲ ಸುಮ್ಮನೆ ಕೆದಕೋದು, ಸುಮ್ಮನೆ ಇದು ಮಾಡುವಂಥದ್ದು ಶೋಭಾ ತರೆಯುವಂಥದ್ದಲ್ಲ.